ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಸ್ವಾಭಿಮಾನಿಗಳು. ಸ್ವಾಭಿಮಾನದಿಂದ ಜೀವನ ನಡೆಸುವಂತ ಮತದಾರರು ನನ್ನ ಕ್ಷೇತ್ರದಲ್ಲಿ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಯಾವುದೂ ಪ್ರಕರಣ ಇಲ್ಲ. ಮೈಕ್ರೋ ಫೈನಾನ್ಸ್ ಅನ್ನ ನಿಭಾಯಿಸುವಂತ ಶಕ್ತಿ ನನಗೆ, ನಮ್ಮ ಮುಖಂಡರಿಗೆ ಇದೆ. ಈ ಫೈನಾನ್ಸ್ನಿಂದ ನನ್ನ ಕ್ಷೇತ್ರದ ಜನರಿಗೆ ಯಾವುದೇ ತೊಂದರೆ ಕೊಟ್ಟರೆ ಅಂತಹ ಫೈನಾನ್ಸ್ ಮೇಲೆ ಕಠಿಣ ಕ್ರಮ ಮತ್ತು ಕಾನೂನು ರೀತಿಯಲ್ಲಿ ಜರುಗಿಸುವುದು. ನನ್ನ ಕ್ಷೇತ್ರದ ಜನತೆಗೆ ಮೈಕ್ರೋ ಫೈನಾನ್ಸ್ಗಳಿಂದ ಯಾವುದೇ ತೊಂದರೆಯಾದರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಸಕ ರವಿಕುಮಾರ್ ಮನವಿ ಮಾಡಿದ್ದಾರೆ. ಜನತೆ ಇವತ್ತು ಬಹಳಷ್ಟು ಸ್ವಾಭಿಮಾನದಿಂದ ಬದುಕತಕ್ಕಂಥ ಮತದಾರರು ಕ್ಷೇತ್ರದಲ್ಲಿದ್ದಾರೆ. ಆ ಒಂದು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಆ ಥರ ಘಟನೆಗಳಾಗಿಲ್ಲ, ಆ ಪ್ರಕರಣಗಳು ಆಗಲ್ಲ. ಆ ಥರ ಏನಾದರೂ ಆದರೆ ಅದನ್ನೆಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿ ನಮ್ಮ ಮುಖಂಡರಿಗೂ ನಮಗೂ ಇದೆ. ಏನೇ ಜನಗಳಿಗೆ ಯಾವುದನ್ನ ಏನು ತೊಂದರೆ ಇದ್ದಾಗ, ಇಲ್ಲಿ ಸಾಲಗಾರದ ಏನಾದ್ರು ಸಮಸ್ಯೆ ಇದ್ದಾಗ ನೇರವಾಗಿ ನಮ್ಮ ಗಮನ ತಂದರೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಪ್ರಮಾಣ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಸ್ವಾಭಿಮಾನಿಗಳು. ಸ್ವಾಭಿಮಾನದಿಂದ ಜೀವನ ನಡೆಸುವಂತ ಮತದಾರರು ನನ್ನ ಕ್ಷೇತ್ರದಲ್ಲಿ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಯಾವುದೂ ಪ್ರಕರಣ ಇಲ್ಲ. ಮೈಕ್ರೋ ಫೈನಾನ್ಸ್ ಅನ್ನ ನಿಭಾಯಿಸುವಂತ ಶಕ್ತಿ ನನಗೆ, ನಮ್ಮ ಮುಖಂಡರಿಗೆ ಇದೆ. ಈ ಫೈನಾನ್ಸ್ನಿಂದ ನನ್ನ ಕ್ಷೇತ್ರದ ಜನರಿಗೆ ಯಾವುದೇ ತೊಂದರೆ ಕೊಟ್ಟರೆ ಅಂತಹ ಫೈನಾನ್ಸ್ ಮೇಲೆ ಕಠಿಣ ಕ್ರಮ ಮತ್ತು ಕಾನೂನು ರೀತಿಯಲ್ಲಿ ಜರುಗಿಸುವುದು. ನನ್ನ ಕ್ಷೇತ್ರದ ಜನತೆಗೆ ಮೈಕ್ರೋ ಫೈನಾನ್ಸ್ಗಳಿಂದ ಯಾವುದೇ ತೊಂದರೆಯಾದರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಸಕ ರವಿಕುಮಾರ್ ಮನವಿ ಮಾಡಿದ್ದಾರೆ. ಜನತೆ ಇವತ್ತು ಬಹಳಷ್ಟು ಸ್ವಾಭಿಮಾನದಿಂದ ಬದುಕತಕ್ಕಂಥ ಮತದಾರರು ಕ್ಷೇತ್ರದಲ್ಲಿದ್ದಾರೆ. ಆ ಒಂದು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಆ ಥರ ಘಟನೆಗಳಾಗಿಲ್ಲ, ಆ ಪ್ರಕರಣಗಳು ಆಗಲ್ಲ. ಆ ಥರ ಏನಾದರೂ ಆದರೆ ಅದನ್ನೆಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿ ನಮ್ಮ ಮುಖಂಡರಿಗೂ ನಮಗೂ ಇದೆ. ಏನೇ ಜನಗಳಿಗೆ ಯಾವುದನ್ನ ಏನು ತೊಂದರೆ ಇದ್ದಾಗ, ಇಲ್ಲಿ ಸಾಲಗಾರದ ಏನಾದ್ರು ಸಮಸ್ಯೆ ಇದ್ದಾಗ ನೇರವಾಗಿ ನಮ್ಮ ಗಮನ ತಂದರೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಪ್ರಮಾಣ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಸ್ವಾಭಿಮಾನಿಗಳು. ಸ್ವಾಭಿಮಾನದಿಂದ ಜೀವನ ನಡೆಸುವಂತ ಮತದಾರರು ನನ್ನ ಕ್ಷೇತ್ರದಲ್ಲಿ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಯಾವುದೂ ಪ್ರಕರಣ ಇಲ್ಲ. ಮೈಕ್ರೋ ಫೈನಾನ್ಸ್ ಅನ್ನ ನಿಭಾಯಿಸುವಂತ ಶಕ್ತಿ ನನಗೆ, ನಮ್ಮ ಮುಖಂಡರಿಗೆ ಇದೆ. ಈ ಫೈನಾನ್ಸ್ನಿಂದ ನನ್ನ ಕ್ಷೇತ್ರದ ಜನರಿಗೆ ಯಾವುದೇ ತೊಂದರೆ ಕೊಟ್ಟರೆ ಅಂತಹ ಫೈನಾನ್ಸ್ ಮೇಲೆ ಕಠಿಣ ಕ್ರಮ ಮತ್ತು ಕಾನೂನು ರೀತಿಯಲ್ಲಿ ಜರುಗಿಸುವುದು. ನನ್ನ ಕ್ಷೇತ್ರದ ಜನತೆಗೆ ಮೈಕ್ರೋ ಫೈನಾನ್ಸ್ಗಳಿಂದ ಯಾವುದೇ ತೊಂದರೆಯಾದರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಸಕ ರವಿಕುಮಾರ್ ಮನವಿ ಮಾಡಿದ್ದಾರೆ. ಜನತೆ ಇವತ್ತು ಬಹಳಷ್ಟು ಸ್ವಾಭಿಮಾನದಿಂದ ಬದುಕತಕ್ಕಂಥ ಮತದಾರರು ಕ್ಷೇತ್ರದಲ್ಲಿದ್ದಾರೆ. ಆ ಒಂದು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಆ ಥರ ಘಟನೆಗಳಾಗಿಲ್ಲ, ಆ ಪ್ರಕರಣಗಳು ಆಗಲ್ಲ. ಆ ಥರ ಏನಾದರೂ ಆದರೆ ಅದನ್ನೆಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿ ನಮ್ಮ ಮುಖಂಡರಿಗೂ ನಮಗೂ ಇದೆ. ಏನೇ ಜನಗಳಿಗೆ ಯಾವುದನ್ನ ಏನು ತೊಂದರೆ ಇದ್ದಾಗ, ಇಲ್ಲಿ ಸಾಲಗಾರದ ಏನಾದ್ರು ಸಮಸ್ಯೆ ಇದ್ದಾಗ ನೇರವಾಗಿ ನಮ್ಮ ಗಮನ ತಂದರೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಪ್ರಮಾಣ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಸ್ವಾಭಿಮಾನಿಗಳು. ಸ್ವಾಭಿಮಾನದಿಂದ ಜೀವನ ನಡೆಸುವಂತ ಮತದಾರರು ನನ್ನ ಕ್ಷೇತ್ರದಲ್ಲಿ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಯಾವುದೂ ಪ್ರಕರಣ ಇಲ್ಲ. ಮೈಕ್ರೋ ಫೈನಾನ್ಸ್ ಅನ್ನ ನಿಭಾಯಿಸುವಂತ ಶಕ್ತಿ ನನಗೆ, ನಮ್ಮ ಮುಖಂಡರಿಗೆ ಇದೆ. ಈ ಫೈನಾನ್ಸ್ನಿಂದ ನನ್ನ ಕ್ಷೇತ್ರದ ಜನರಿಗೆ ಯಾವುದೇ ತೊಂದರೆ ಕೊಟ್ಟರೆ ಅಂತಹ ಫೈನಾನ್ಸ್ ಮೇಲೆ ಕಠಿಣ ಕ್ರಮ ಮತ್ತು ಕಾನೂನು ರೀತಿಯಲ್ಲಿ ಜರುಗಿಸುವುದು. ನನ್ನ ಕ್ಷೇತ್ರದ ಜನತೆಗೆ ಮೈಕ್ರೋ ಫೈನಾನ್ಸ್ಗಳಿಂದ ಯಾವುದೇ ತೊಂದರೆಯಾದರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಸಕ ರವಿಕುಮಾರ್ ಮನವಿ ಮಾಡಿದ್ದಾರೆ.